ಈ ವರ್ಷ ಡಿಸೆಂಬರ್ ಕಡೆವಾರ ಬಂತು ಅಂತ ಹೇಳಿದ ಕೂಡಲೇ ಕ್ಯಾಲೆಂಡರ್ಗಳು ಸಿದ್ಧವಾಗುತ್ತವೆ, ವಿವಿಧ ಸಂಘ ಸಂಸ್ಥೆಗಳು ಮಾಡ್ತವೆ, ಸರ್ಕಾರಿ ಮುದ್ರಣ ಮಾಧ್ಯಮನೂ ಕೂಡ ಮಾಡುತ್ತೆ. ಹಾಗೆ ಕಂಪನಿಗಳಲ್ಲೂ ಕೂಡ ಕ್ಯಾಲೆಂಡರ್ಗಳನ್ನು ಸಿದ್ಧಪಡಿಸ್ತಾರೆ. ನಾನು ಮೂಲತಃ ಒಬ್ಬ ಪತ್ರಕರ್ತನಾಗಿದ್ದವನು. ಹಾಗೆ ನಮ್ಮ ಪತ್ರಕರ್ತ ಮಿತ್ರರು ಕೂಡ ನಮ್ಮ ಪ್ರೆಸ್ ಕ್ಲಬ್ ಇಂದನೂ ಮಾಡ್ತೀವಿ. ಹಾಗೆ ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್, ಫೋಟೋ ಜರ್ನಲಿಸ್ಟ್ ಅವರು, ಫೋಟೋಗ್ರಾಫರ್ಸ್ ಅಂತ ಹೇಳೋಂಗಿಲ್ಲ, ಈಗ ಅವರು ಕೂಡ ನಮ್ಮ ಜೊತೆ ವೃತ್ತಿಯಲ್ಲಿ ಸಮಾನವಾಗಿ ಭಾಗಿಯಾಗಿರ್ತಾರೆ. ನಮ್ಮ ಎಲ್ಲ ಫೋಟೋ ಜರ್ನಲಿಸ್ಟ್ಗಳು ಕೂಡ ಅವರ ಕೈ ಚಳಕದಿಂದ ತೆಗೆದಿರುವಂಥ ಅದ್ಭುತ ಚಿತ್ರಗಳನ್ನ ಪ್ರಕಟ ಮಾಡಿ ಕ್ಯಾಲೆಂಡರ್ಗಳನ್ನು ನಾವು ಬಿಡುಗಡೆನೆ ಮಾಡ್ತೀವಿ. ಹೀಗೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥದ್ದು ಬಹಳ ವರ್ಷಗಳಿಂದಲೂ ಕೂಡ ರೂಢಿಗತವಾಗಿ ಬಂದಿದೆ. ಹಾಗೆ ನಿನ್ನೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು ಬಂದಿದ್ರು. ಅವರ ಒಂದು ಸ್ನೇಹ ಬಳಗದಿಂದಲೂ ಕೂಡ ನಿನ್ನೆ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ರು. ಹೀಗೆ ನಾವು ಯಾರ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಕೊಂಡಿದೀವಿ ಅವರ ಹೆಸರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥದ್ದು ಇಂಥದ್ದೆಲ್ಲ ವಾಡಿಕೆಯಾಗಿ ಬಂದಿದೆ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ, ನಮ್ಮ ಮೈಸೂರಿನ ನಗರದಲ್ಲಿರುವಂತಹ, ಕಳೆದ 10 ವರ್ಷಗಳಿಂದ ನನ್ನ ಕೆಲಸ ಕಾರ್ಯಗಳನ್ನು ನೋಡಿದಂತಹ, ಮೆಚ್ಚಿದಂತಹ, ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರುವಂತಹ ಎಲ್ಲ ಸ್ನೇಹಿತರು ಸೇರಿ, ನಮ್ಮ SK ದಿನೇಶ್ ಅವರು ಇರ್ಬೋದು, ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗೌಡ್ರು ಇರ್ಬೋದು, ಎಲ್ಲ ಸೇರಿಬಿಟ್ಟು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಸತೀಶ್ ಅವರು, ಮತ್ತು ಇಲ್ಲೆಲ್ಲ ವೇದಿಕೆಯಲ್ಲಿ ನಮ್ಮ ಶೈಲೇಂದ್ರ ಅವರು ಬಂದಿದ್ದಾರೆ, ನಮ್ಮ ಪ್ರಶಾಂತ್ ಗೌಡ್ರು, ವನಿತಾ ಮೇಡಮ್ ಇದ್ದಾರೆ, ಮೋನಿಶಾ ಮೇಡಮ್ ಇದ್ದಾರೆ, ಜಗದೀಶ್ ಅವರು ಇರ್ಬೋದು, ರಮೇಶ್ ಗೌಡ್ರು, ಗಿರೀಶ ಪ್ರಸಾದ್ ಅವರು, ಹಾಗೆ ನಮ್ಮ ನಾಗರಾಜಣ್ಣ ಅವರು, ನಮ್ಮ ಜೀವಧಾರ ಗಿರಿಧರ್ ಅವರು, ಶಿವಕುಮಾರ್ ಅವರು, ಹಾಗೆ ನಮ್ಮ ಹಿಂದಿನ ನಮ್ಮ ಮಂಡಲಾಧ್ಯಕ್ಷರು, ಈಗ ಉಪಾಧ್ಯಕ್ಷರಾಗಿರುವಂತಹ ಸೋಮಶೇಖರ್ ರಾಜು ಅವರು, ಹಾಗೆ ಸುಬ್ಬಯ್ಯನವರು, ನಮ್ಮ ಕಿರಣ್ ಬೋಳಾರ್ ಅವರು, ಜಯಪ್ಪನವರು, ಅನೂಜ್ ಅವರು, ಶ್ರೀರಾಮಣ್ಣ, ಪರಮೇಶ್ ಗೌಡ್ರು, ಬೋಮೇಶಣ್ಣ, ಆಮೇಲೆ ನಮ್ಮ ಚಂದ್ರಕಲಾ ಮೇಡಮ್, ಟೆನಿಸ್ ಗೋಪಿ, ಗೋಪಾಲ್ ಅವರು, ಆಮೇಲೆ ಮನು ಶಿವರಾಮ್, ಭೈರಪ್ಪಣ್ಣ, ಹಾಗೆ ನಮ್ಮ ಮಹೇಶ್, ಆಮೇಲೆ ಶ್ಯಾಮ್, ನರಸಿಂಹ ಅವರು, ರಮೇಶ್ ಮತ್ತು ರಾಮೇಗೌಡರು ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ದಾಸ್, ನನ್ನ ಸ್ನೇಹಿತ ದಾಸ್ ಇದ್ದಾನೆ, ವೇದ, ಆಮೇಲೆ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದಂತಹ ನಮ್ಮ ಡಾಕ್ಟರ್ ಚೇತನ್ ಅವರು, ವೇದರಾಜ್, ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದಿದ್ರಿ. ಹಾಗೆ ಯೋಗಾನಂದ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಅಶೋಕ್, ಶ್ರೀನಿವಾಸು, ನಮ್ಮ ರಾಜೇಶ್ ಅವರು, ಹಾಗೆ ಎಲ್ಲರೂ ಕೂಡ ನಮ್ಮ ಎಲ್ಲ ಹಿತೈಷಿಗಳು ಸೇರಿ ಈ ಒಂದು ಕ್ಯಾಲೆಂಡರ್ನ ಹೊರಗಡೆ ತಂದಿದ್ದೀವಿ. ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮಗಳ ಸಮ್ಮುಖದಲ್ಲಿ ಮಾಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಕ್ಯಾಲೆಂಡರ್ನಲ್ಲಿ 10 ವರ್ಷಗಳ ನನ್ನ ಸಂಸದನ ಕಾರ್ಯಾವಧಿಯಲ್ಲಿ ನಾನು ಮಾಡಿರುವಂಥ ಕೆಲಸಗಳು, ಅದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಮೈಸೂರು ರಿಂಗ್ ರೋಡನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದಿರ್ಬೋದು, ಹಾಗೆ ಇಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ನ ಡಾಕ್ಟರ್ ಲೋಕೇಶ್ ಅವರು, ನೆನ್ನೆನೂ ಕೂಡ ಅವರು, ನಮ್ಮ ಡಾಕ್ಟರ್ ರಾಮಚಂದ್ರ ಅವರು ನೆನ್ನೆನೂ ಕೂಡ ಕರೆ ಮಾಡಿದ್ರು. ಅವರು ಹಿಂದೆ ಕಿದ್ವಾಯಿಯ ಡೈರೆಕ್ಟರ್ ಆಗಿದ್ರು. ಅವರ ಮಗಳ ಮದುವೆ ಇದೆ, ಹಾಗಾಗಿ ಅವರನ್ನು ಕೂಡ ನನ್ನನ್ನು ಕರೀಲಿಕ್ಕೆ ನೆನ್ನೆ ಕಾಲ್ ಮಾಡಿದ್ರು. ಅವರ ಆಶೀರ್ವಾದ ಇದರಲ್ಲಿ ಬಹಳ ಮುಖ್ಯವಾಗಿದೆ. ಡಾಕ್ಟರ್ ರಾಮಚಂದ್ರ ಅವರು, ಆಗ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ ಸಾಹೇಬರು, ಅವರು ಶಿವಮೊಗ್ಗಕ್ಕೊಂದು ಕಿದ್ವಾಯಿ ಆಸ್ಪತ್ರೆಯನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಮುಂದಾದಾಗ, ಮೈಸೂರಿಗೆ ಒಂದು ಇದೇ ನೆಪದಲ್ಲಿ ತಗೊಳ್ಬೇಕು ಅಂತ ಹೇಳಿ ಅದಕ್ಕೆ ಡಾಕ್ಟರ್ ರಾಮಚಂದ್ರ ಅವರೇ ಇನ್ಸ್ಪೈರ್ ಮಾಡಿರು. ಆಮೇಲೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದಾಗ ಅದಕ್ಕೆ 50 ಕೋಟಿ ಕೊಟ್ಟರು. ಅದನ್ನು ಆ ಕಾಮಗಾರಿ ಇರ್ಬೋದು. ಅದೇ ರೀತಿಯಲ್ಲಿ ಈ ಒಂದು ಕೇರ್ ಹಾಸ್ಪಿಟಲ್, ಅದು ಸುಣ್ಣ ಬುಣ್ಣ ಹೊಡೆಯುವಂಥ ಸ್ಥಿತಿನೂ ಇಲ್ಲ. ನಾನು ಫಸ್ಟ್ ಟೈಮ್ ಸಂಸದನಾಗಿದ್ದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಆಗ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ಅವ್ರ ಜೊತೆ ಒಂದು ಮೀಟಿಂಗ್ ಬಂದಿದ್ದೆ ನಾನು. 89.5 ಕೋಟಿ ಪ್ರಪೋಸಲ್ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು 5 ವರ್ಷಗಳ ಆಡಳಿತಾವಧಿನಲ್ಲಿ ಅದಕ್ಕೆ ದುಡ್ಡೇ ಕೊಡಲಿಲ್ಲ, ಅದರ ರಿನೋವೇಷನ್ಗೆ. ಅದನ್ನ ನಮ್ಮ ಸರ್ಕಾರ ಬಂದಾಗ ಬಸವರಾಜ ಬೊಮ್ಮಾಯಿ ಅವರನ್ನ ಮನವೊಲಿಸಿ ತಂದಿದ್ದಿರ್ಬೋದು.
ಅಲ್ಲಿ ಬರ್ನ್ಸ್ ವಾರ್ಡ್ ಅನ್ನ ಮಾಡಿದ್ದಿರ್ಬೋದು. ಹಾಗೆ ಮೈಸೂರು ಮೆಡಿಕಲ್ ಕಾಲೇಜ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ 127 crore ಅಲ್ಲಿ ಅದನ್ನು ತಂದಿದ್ದಿರ್ಬೋದು. ಒಂದು ಸುಸಜ್ಜಿತವಾದಂಥ ಲೈಬ್ರರಿನ ಅದಕ್ಕೆ ತಂದಿದ್ದಿರ್ಬೋದು. ಹಾಗೆ ಅಲ್ಲಿ MRI ಮಷೀನ್ ಅನ್ನ ಅಳವಡಿಸಿದ್ದಿರ್ಬೋದು. ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ನಮ್ಮ ಟ್ಯಾಂಕರ್ಗಳನ್ನ ಅಲ್ಲಿ ಅಳವಡಿಸಿದ್ದಿರ್ಬೋದು. ಹೀಗೆ ಹತ್ತಾರು ಕಾರ್ಯಗಳನ್ನ ಮಾಡಿದ್ದಿರ್ಬೋದು. ಇವತ್ತು ನಮ್ಮ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ರೂಪಾಯಿ ಅದನ್ನ ತಗೊಂಡ್ಬಂದೆ, ಅದರ ಕಾಮಗಾರಿ ನಡೀತಾ ಇದೆ. ಹಾಗೆ ಯುನಿಟಿ ಮಾಲ್ ಏನಿದೆ ಅದಕ್ಕೆ 193 ಕೋಟಿ, ಅದು ಒರಿಜಿನಲಿ ಬೆಂಗಳೂರಿಗೆ ಸ್ಯಾಂಕ್ಷನ್ ಆಗಿತ್ತು. ಆದರೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಬಹಳ ಆತ್ಮೀಯವಾಗಿದ್ದರು. ಅವರು ನನಗೆ ಕೇಳಿದ್ರು, ಬೆಂಗಳೂರಿನಲ್ಲಿ ಜಾಗ ಕಷ್ಟ, ಅಲ್ಲಿ ಮತ್ತೆ ನಮಗೆ ಅದು ಏನು ಮಾಡೋಕ್ಕೂ ಸರಿಯಾದ ವ್ಯವಸ್ಥೆಗಳಿಲ್ಲ, ನೀವು ಮೈಸೂರಿಗೆ ಅದನ್ನು ಪ್ರಯತ್ನ ಮಾಡಿದ್ರೆ ಬೆಂಗಳೂರಿಗೆ ಸ್ಯಾಂಕ್ಷನ್ ಆಗಿರೋದ ಮೈಸೂರಿಗೆ ತಗೊಂಡು ಹೋಗ್ಬೋದು ನೀವು ಅಂತಂದ್ರು. ಅದಕ್ಕೆ ಏನು ಬೇಕು ಅಂದಾಗ 5 ಎಕರೆ ಜಾಗ ಬೇಕು ಅಂದರು. ಎಕ್ಸಿಬಿಷನ್ ಗ್ರೌಂಡಲ್ಲೇ ನಮ್ಮ ಸ್ವದೇಶ್ ದರ್ಶನ್ ಪ್ರಾಜೆಕ್ಟ್ ಏನಿತ್ತು ಅದರಲ್ಲೇ ಆ ಕಡೆ ರಾಡಿಸನ್ ಬ್ಲೂ ಹೋಗುವಂಥ ರಸ್ತೆ ಅಂದರೆ MG ರಸ್ತೆನಲ್ಲಿ ಜಾಗ ಕೊಟ್ಟು ಅಲ್ಲಿನ ಮಾರ್ಕೆಟನ್ನು ಸ್ವೇಜ್ ಫಾರಂ ಕಡೆಗೆ 15 ಎಕರೆ ಜಾಗ ಕೊಟ್ಟು ಶಿಫ್ಟ್ ಮಾಡಿ ಅಂತ ಅದಕ್ಕೂ 5 ಎಕರೆ ಜಾಗ ಕೊಟ್ಟಿದ್ದಿರ್ಬೋದು. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 46 ಕೋಟಿನ ತಂದಿದ್ದಿರ್ಬೋದು. ಹಾಗೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನ ಮಾಡಿದ್ದಿರ್ಬೋದು. ಇದೇ ಚಾಮರಾಜ ಕ್ಷೇತ್ರದಲ್ಲೇ ಬರುವಂತಹ ರೈಲ್ವೆ ನಿಲ್ದಾಣವನ್ನು 356 ಕೋಟಿನಲ್ಲಿ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದಿರ್ಬೋದು. ಹೀಗೆ 10 ಹಲವು ಕಾರ್ಯಗಳನ್ನ ಒಳಗೊಂಡಿರುವಂತಹ ಕ್ಯಾಲೆಂಡರ್ನ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಇದೆಲ್ಲ ನಮ್ಮ ಆಮೇಲೆ ಪಾಸ್ಪೋರ್ಟ್ ಸೇವಾ ಕೇಂದ್ರನೂ ಕೂಡ ಈ ಭಾಗದಲ್ಲೇ ಮಾಡಿದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮೈಸೂರು ಟು ಮಡಿಕೇರಿ 4 ಲೈನ್ ಹೈವೇ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ನೀವು ಇಲ್ಲೇ ಇಲ್ವಾಲದ ಹತ್ರ ಹೋದ್ರೂ ಕೂಡ, ನಿಮಗೆ ಗುಂಗ್ರಾಳ್ ಛತ್ರದ ಹತ್ರ ಹೋದ್ರೂ ಕೂಡ ರಸ್ತೆ ಆಲ್ರೆಡಿ ಬಹಳ ಚಂದವಾಗಿ ಕೆಲಸ ನಡೀತಾ ಇರೋಂಥ ನೋಡ್ಬೋದು. ಈ ಎಲ್ಲ ಕಾಮಗಾರಿಗಳನ್ನು ನಾನು 10 ವರ್ಷಗಳ ಅಧಿಕಾರಾವಧಿಯಲ್ಲಿ ತಗೊಂಡ್ಬಂದೆ. ಜನರ ಆಶೀರ್ವಾದವನ್ನು ಮಾಡಿದ್ರು. ಹಾಗಾಗಿ ಈ ಒಂದು ಅಭಿವೃದ್ಧಿ ಕಾರ್ಯಗಳು ನಾವು ತಂದಿರ್ತೀವಿ, ಒಂದೊಂದ್ಸರಿ ಜನರ ಒಂದು ಸ್ಮೃತಿ ಪಟಲದಿಂದಲೂ ದೂರ ಆಗಬಾರ್ದು, ಅವರ ನೆನಪಿಂದಲೂ ದೂರ ಆಗಬಾರ್ದು. ಒಂದೊಂದ್ಸರಿ ನಾವು ನೆನಪು ಮಾಡಿಕೊಡ್ಲೇಬೇಕಾಗುತ್ತೆ. ಹಾಗಂತ ಮೈಸೂರವ್ರು ಯಾವತ್ತೂ ಮರ್ತಿಲ್ಲ. ಹಾಗಾಗಿ ಈ ಎಲ್ಲ ಕಾರ್ಯಗಳನ್ನು ಒಳಗೊಂಡಿರುವಂತಹ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ. ಕ್ಯಾಲೆಂಡರ್ ಅಂದರೆ ಸಾಮಾನ್ಯವಾಗಿ ಅಭಿಮಾನದಿಂದ ಒಂದು ಕ್ಯಾಲೆಂಡರ್ ಮಾಡಲಿಕ್ಕೂ ಸದಾ ನಮ್ಮ ಕೆಲಸಗಳನ್ನ ಸಾರುವಂತಹ ಕಾಮಗಾರಿಗಳನ್ನ ಯೋಜನೆಗಳನ್ನ ಇಟ್ಕೊಂಡು ಕ್ಯಾಲೆಂಡರ್ ಮಾಡಲಿಕ್ಕೂ ವ್ಯತ್ಯಾಸ ಇರುತ್ತೆ. ಆ ರೀತಿ ಯೋಜನೆಗಳನ್ನ ಇಟ್ಕೊಂಡಿರುವಂತಹ ಕ್ಯಾಲೆಂಡರ್ನ ಸಿದ್ಧಪಡಿಸಿ ಇವತ್ತು ಬಿಡುಗಡೆಯನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದ, ಪ್ರೀತಿ ಇದೆ. ನಮ್ಮ ಮೈಸೂರಿನಲ್ಲಿರುವಂತಹ BJP ಕಾರ್ಯಕರ್ತರು, ಕೊಡಗಿನಲ್ಲಿದ್ದಂತಹ BJP ಕಾರ್ಯಕರ್ತರು ಸದಾ 10 ವರ್ಷ ನನ್ನನ್ನು ಕೈ ಹಿಡಿದು ಬೆಳೆಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ, ಅದು ಇರುತ್ತೆ ಅನ್ನೋದಕ್ಕೆ ಈ ಒಂದು ಕ್ಯಾಲೆಂಡರ್ ಅನ್ನೋದು ಒಂದು ಸಾಕ್ಷಿ ಅಥವಾ ದ್ಯೋತಕವಾಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ, ಆದರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಬಹಳ ಸರಿ ಹೇಳಿದ್ದೀನಿ, ಹಿಂದೆ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ, ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ, ಕೇಂದ್ರಕ್ಕೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ. ನೋಡಿ, ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸರಿ ಗೆಲ್ಲಿಸಿದಂಥ ಕ್ಷೇತ್ರ, ಒಳ್ಳೆತನಕ್ಕೆ ಬೆಲೆ ಕೊಡುವಂಥ, ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ಪ್ರಯತ್ನ ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ ಮಾಡ್ತೀನಿ. ಹಾಗೇನಿಲ್ಲ. ಈಗ ನೋಡಿ, ಕೃಷ್ಣರಾಜ್ಯದಲ್ಲಿ ವತ್ಸಣ್ಣ ಇದ್ದಾರೆ, ನಾವು JDS ಅಲಯನ್ಸ್ ಅಲ್ಲಿ ಇದ್ದೀವಿ. ಹಾಗಾಗಿ ನಮ್ಮ ಚಾಮುಂಡೇಶ್ವರಲ್ಲಿ GT ದೇವೇಗೌಡರಿದ್ದಾರೆ, ಹುಣಸೂರಲ್ಲಿ ಹರೀಶ್ ಗೌಡರಿದ್ದಾರೆ. ಹಾಗೆ ಈ ಕಡೆ ಬೇರೆ ನಮಗೆ ಬೇರೆ ಬೇರೆ ಕ್ಷೇತ್ರ, ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಚಾಮರಾಜ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ ಇದು. ಇಲ್ಲಿ ಯಾವಾಗಲೂ ಒಳ್ಳೆತನಕ್ಕೆ ಬೆಲೆ ಕೊಡುವಂಥದ್ದು. ಇಲ್ಲಿ ನೀವು ಕವರಿಗೆ ಎಷ್ಟು ಕಾಸು ಹಾಕಿ ಕೊಡ್ತೀರಿ ಅದ್ರ ಬೆಲೆ ಯಾರ ಭವಿಷ್ಯನೂ ನಿರ್ಧಾರ ಮಾಡಲ್ಲ. ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಕ್ಷೇತ್ರ. ಸಹಜವಾಗಿ ಇದೊಂದು ನ್ಯಾಚುರಲ್ ಚಾಯ್ಸ್, ಇದು ಸ್ವಾಭಾವಿಕವಾದಂಥ ಆಯ್ಕೆ ಇದಾಗಿದೆ. ಆಮೇಲೆ
ಇಡೀ ನಮ್ಮ ಮೈಸೂರಿನಲ್ಲಿ ನೋಡಿ ಅತಿ ಹೆಚ್ಚು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥದ್ದು, ಸರ್ಕಾರಿ ಉದ್ಯೋಗಿಗಳು ಇರುವಂಥದ್ದು, ಅಥವಾ ಸಂಬಳ ಪಡ್ಕೊಳ್ಳುವಂಥ ಅಂದರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಜಾಬ್ನಲ್ಲಿ ಇರುವಂಥವ್ರು, ವಿದ್ಯಾವಂತರು ಇರುವಂಥದ್ದು, ಹೈಯೆಸ್ಟ್ ನಂಬರ್ ಆಫ್ ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರುವಂಥದ್ದು,